ಹಿಡ್ಕೊಳ್ಳಿ ಅಣ್ಣ, ಫಸ್ಟ್ ಹಿಡ್ಕೊಳ್ಳಿ ಹೇಳ್ತೀನಿ. ಹಾ ನಿಮ್ಗೆ ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು. ಗುರು 7 ದಿನ ತುಂಬಾನೇ ಕಷ್ಟಪಟ್ಟು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನ ಮಾಡಿ 1 ರೂಪಾಯಿನ 10,000 ರೂಪಾಯಿ ಮಾಡಿದ್ದೆ. ಆ 10,000 ರೂಪಾಯಿನ ನಾನಿವತ್ತು ಜನಕ್ಕೆ ಕೊಡ್ತೀನಿ. ಯಾರಿಗೆ ಈ ದುಡ್ಡಿನ ಅವಶ್ಯಕತೆ ಐತೆ ಅವ್ರಿಗೆ ಕೊಡ್ತೀನಿ. ಗುರು ನಾನಿವಾಗ ಅವ್ರಿಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡ್ತೀನಿ. ನಿಮ್ಗೆ ಏನ್ ಹಿಂದೆ ಕಾಣಿಸ್ತಿದ್ದೀರ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಾನು 3 ದಿನದಿಂದ ಅಬ್ಸರ್ವ್ ಮಾಡಿದ್ದೀನಿ. ಈ ದುಡ್ಡನ್ನ ಅವ್ರಿಗೆ ಕೊಡ್ತೀನಿ. ಅವ್ರು ಯಾವ ತರ ಖುಷಿ ಪಡ್ತಾರೆ, ಯಾವ ತರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ನನ್ನ ಫ್ರೆಂಡ್ಸು ಗೊತ್ತಾಗದಿರೋ ತರ ಶೂಟ್ ಮಾಡ್ತಿರ್ತಾರೆ. ನಾನು ಹೋಗ್ಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು. ಅಣ್ಣ ಪಾಲಿಶ್ ಮಾಡ್ಬೇಕಿತ್ತು. ಯಾವ ಅಣ್ಣ ನಿಮ್ದು? ಪುಷ್ಪಗಿರಿ ಡಿಸ್ಟಿಕ್ ಇಲ್ಲ ಸ್ಕೂಲಲ್ಲಿ ಹಾಕೊಂಡು ಹೋಯ್ತಿದ್ದ ಪಾಲಿಶ್ನ. ನಾನು ನೋಡಿದ್ರೆ ಎಷ್ಟು ವಯಸ್ಸು ನಂಗೆ ಕಾಣ್ತೀನಿ ಹೇಳಿ? 27 23. ಇವಾಗ ಜಾನ್ವರಿ ಬಂದ್ರೆ 23. ಡೇಟ್ ಆಫ್ ಬರ್ತ್ 2001. ಇದು ಚಿಕ್ಕ ಹುಡುಗನ ಬಿಟ್ರೆ 2 ಮಕ್ಕಳಿಗೆ ತಂದೆ ಆಗ್ಬಿಡ್ತಾರೆ. ದೊಡ್ಡವನಂಗ್ ಕಾಣ್ತೀನಲ್ಲ, ಗಡ್ಡ ಆಯ್ತಲ್ಲ ಅದಕ್ಕ. ಬೆಳಗ್ಗೆ ಎಷ್ಟೊತ್ತಿಗೆ ಹಾಕ್ತೀರಾ ಅಂಗಡಿನ? 8:30 ರಾತ್ರಿ 7 ಗಂಟೆ 7:30 8:30. ಎಷ್ಟು ಆಯ್ತಣ್ಣ ಇದು 30 ರೂಪಾಯಿ. 30 ರೂಪಾಯಾ? ಪೇಪರ್ ಓದಿದ್ರೆ ಡಬ್ಬ ಕಾಲೇಜ್ ಸಿಗುತ್ತೆ. ದೇಶ ಅಂಗಡಿ ಎಲ್ಲ ಗೊತ್ತಾಗುತ್ತೆ. ಪೇಪರ್ ಓದಬೇಕು. ಆಗ ನಮಗೆ ತಗೊಳ್ಳಿ ಕೆಲವು ಏನು ತಗೊಳ್ಳಿ. ನಮಗೆ 30 ರೂಪಾಯಿ ಕೊಡಿ ಸರ್. ತಗೊಳ್ಳಿ ಅಣ್ಣ. ಇಲ್ಲ ಇಲ್ಲ ತಗೊಳ್ಳಿ. ತಗೊಳ್ಳಿ ಅಣ್ಣ. ಏನು ವಿಷಯ? ತಗೊಳ್ಳಿ ಹೇಳ್ತೀನಿ. ತಗೊಳ್ಳಿ ಹಿಡ್ಕೊಳ್ಳಿ. ಏನು ಎನ್ಸ್ಕೊಡ್ಬೇಕಾ? ಇಲ್ಲ ತಗೊಳ್ಳಿ ಹಿಡ್ಕೊಳ್ಳಿ. ಸಮಥಿಂಗ್ ರಾಂಗ್. ಇಲ್ಲ ನಿನಗೆ. ಇಲ್ಲ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ಅಣ್ಣ, ಫಸ್ಟ್ ಹಿಡ್ಕೊಳ್ಳಿ ಹೇಳ್ತೀನಿ. ಕಷ್ಟ ಬಿದ್ದು ದುಡಿಬೇಕು. ಹೇಳ್ತೀನಿ ತಗೊಳ್ಳಿ ಫಸ್ಟ್. ಕಷ್ಟ ಬಿದ್ದು ದುಡಿಬೇಕು. ಕಷ್ಟ ಬಿದ್ದು ದುಡಿಯೋರ್ಗೆನೆ ಕೊಡ್ತಾ ಇರೋದು ಇದು. ಈಗ ಗೊತ್ತಾಗ್ಬಿಡ್ತು. ಗೊತ್ತಾಗೋಯ್ತಾ ಈಗ? ಗೊತ್ತಾಗ್ಬಿಡ್ತು. ನಾನು ನಿಮ್ ಮಗ ಅನ್ಕೊಳ್ಳಿ ನನ್ನ, ಆಯ್ತಾ? ಮಗನ್ ತರ ಇಲ್ವಾ ನಾನು? ಇದೀನಾ? ನನ್ನ ಏಜ್ ಅಲ್ಲಿ ನನ್ನ ಮಗ ಹೋಗ್ತಾನೆ. ಹೌದಾ? ನೋಡಿದ್ರ ನನ್ ಮಗ, ನಿಮ್ ಮಗ ಅನ್ಕೊಳ್ಳಿ, ಹಿಡ್ಕೊಳ್ಳಿ ಆಯ್ತಾ? ನೀವ್ ಕಷ್ಟಪಟ್ಟು ದುಡಿತಿರೋದಕ್ಕೆ ತಂದು ಕೊಟ್ಟಿರೋದು. ನೋಡಿ ಅಲ್ಲಿ ಕ್ಯಾಮ್ರಾ ಇದ್ ನೋಡಿ, ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ. ನಾನು ಅಂಕಲ್ ಅಬ್ಸರ್ವ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ. ಇಷ್ಟು ಮಾತಾಡ್ತಾರಲ್ಲ ಏಂತಕ್ಕಂತ. ನೋಡಿ ಅಪ್ಪು ಸರ್ ಫೋಟೋ ಬೇರೆ ಹಾಕೊಂಡಿದೀರಾ ಹಿಂದೆ. ಅವ್ರೊಂಥರ ಎಲ್ರಿಗೂ ದಾರಿ ಇದ್ದಂಗೆ ಈ ತರ ಕೆಲ್ಸಗಳು ಮಾಡಕ್ಕೆ. ಅದಕ್ಕೋಸ್ಕರ ನಾನು ಹಿಂದ್ಗಡೆನೆ ಮಾಡಿಕೊಂಡಿರೋದು. ಖುಷಿ ಆಯ್ತು ಸಮಯ. ಖುಷಿ ಆಯ್ತಾ? ಸಬ್ಸ್ಕ್ರೈಬ್. ಇರಿಬ್ರು ಬಸ್ ಸೌಂಡ್ ಬರುತ್ತೆ. ಎಲೆಕ್ಟ್ರಿಕ್ ಬಸ್ ಆಯ್ತು, ಅದನ್ನ ಸೌಂಡ್ ಬರ್ತದೆ. ಮಿನಿಮಮ್ ಕಾಮನ್ ಗುರು ಎಲೆಕ್ಟ್ರಿಕ್ ಬಸ್ ಸೌಂಡ್ ಬರುತ್ತೆ, ಇರಿ ರೆಕಾರ್ಡ್ ಮಾಡಬೇಡಿ ಅಂತ ಇದೀನಿ. ಗುರು ಇವಾಗ ಅವ್ರಿಗೆ 2,000 ರೂಪಾಯಿನ ಕೊಟ್ಟಿದ್ದೀನಿ. 10,000 ರೂಪಾಯಿಲಿ 2,000 ರೂಪಾಯಿನ ಖರ್ಚು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇನ್ನು 8,000 ರೂಪಾಯಿ ಐತೆ. ಯಾರಿಗೆ ತಲುಪಿಸ್ಬೇಕು ಬಡವ್ರಿಗೆ ಅವ್ರಿಗೆ ತಲುಪಿಸ್ತೀನಿ. ಇವಾಗ ಅಲ್ಲೇನ್ ನೋಡ್ತಿದ್ದೀರಾ, ಅವರು ಪಾಪ ತುಂಬಾನೇ ಕಷ್ಟ ಪಡ್ತಾ ಇದಾರೆ ಅನ್ಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ದುಡ್ಡನ್ನ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಇದೀನಿ. ಸೊ ಅವ್ರಿಗೆ ಗೊತ್ತಿಲ್ಲ, ಬನ್ನಿ ಹೋಗೋಣ ಸರ್ಪ್ರೈಸ್ ಮಾಡೋಣ ಅವ್ರಿಗೆ. ದಿನ ಇಲ್ಲೇ ಇರ್ತೀರಾ? ಹೌದಾ? ಕನ್ನಡ ಬರುತ್ತಾ ಒಂಚೂರು? ಹೌದಾ? ಯಾವ ಊರವ್ರು ನೀವು? ತಗೊಳ್ಳಿ ಹಿಡ್ಕೊಳ್ಳಿ. ನಿಮ್ಗೆ ಒರಿಜಿನಲ್ ಕಣ್ ತಗೊಳ್ಳಿ. ನೋಡಿ ಒಂದ್ಸಲ ನೀವೇ. ನಿಮ್ಗೇನೆ ಕಣ್ ತಗೊಳ್ಳಿ ಫುಲ್ಲು. 500 ರೂಪಾಯಿ ಐತೆ ಒಂದ್ರಲ್ಲಿ. 500 ರೂಪಾಯಿ ಐತೆ ಒಂದ್ ಕಂತಲ್ಲಿ. ಹಾ ತಗೊಳ್ಳಿ ಹಿಡ್ಕೊಳ್ಳಿ. ತಗೊಳ್ಳಿ ಹಿಡ್ಕೊಳ್ಳಿ. ನಿಮ್ಗೇನೆ ಹಿಡ್ಕೊಳ್ಳಿ. ನಿಮ್ಗೇನೆ ಏನ್ರಲ್ಲಿ ಹಿಡ್ಕೋತೀರಾ? ತಗೊಳ್ಳಿ ಹಿಡ್ಕೊಳ್ಳಿ ಫುಲ್. ಖುಷಿ ಆಯ್ತಾ?
2,000 2,000 ರೂಪಾಯಿ ಐತೆ ಎಲ್ಲ ಸೇರಿ. ಸರಿ, ನನಗೆ ಗುರು ಅವ್ರ ಭಾಷೆ ಅರ್ಥ ಆಗ್ತಿಲ್ಲ, ಬಟ್ ಆದ್ರೆ ಅವ್ರ ಎಮೋಷನ್ಸ್ ನಂಗೆ ಅರ್ಥ ಆಗ್ತೈತೆ. ಅವ್ರು ಎಕ್ಸ್ಪ್ರೆಸ್ ಮಾಡಕ್ ಹೋಗ್ತಿಲ್ಲ, ಬಟ್ ಆದ್ರೆ ಅವ್ರಿಗೆ ಹೆವಿ ಖುಷಿ ಆಗೈತೆ ಅನ್ನೋದು ನಂಗೆ ಕಾಣಿಸ್ತೈತೆ. ಯಾವ ಭಾಷೆ ಇದು? ಭಾಷೆ ತಮಿಳ್ ಭಾಷೆ. ಯಾರೇ ಆದ್ರೂ ಸರಿ, ನಮ್ ಕರ್ನಾಟಕದಲ್ಲಿ ನಮ್ ನೆಲದಲ್ಲಿ ಇದಾರೆ ಅಂದ್ರೆ ಅವ್ರು ನಮ್ಮವ್ರೆ ಅಂತಾನೆ ನನಗನ್ಸುತ್ತೆ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ಕೊಟ್ಟಿದೀನಿ, ಖುಷಿ ಆಗೈತೆ ಅವ್ರಿಗೆ. ಖುಷಿ ಆಯ್ತಾ? ಅದ್ರಲ್ಲಿ ಊಟ ಮಾಡ್ಕೊಳ್ಳಿ, ಏನ್ ಬೇಕು ತಗೊಳ್ಳಿ, ಬಟ್ಟೆ ಏನಾರು ತಗೊಳ್ಳಿ, ಆಯ್ತಾ? ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು. ಸರಿ ಅಣ್ಣ, ಬರೋದ ನಾನು? ಸರಿ. ಈ ತರ ಇನ್ನೂ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ನನಗೂ ಕೂಡ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಸಿಗುತ್ತೆ ಅಂದ್ರೆ ನೀವು ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನನಗೆ. ಗುರು, ನಾನು ಒಂದು ರೋಡಲ್ಲಿ ಹೋಗ್ತಿದ್ದೆ ಬೇರೆಯವ್ರಿಗೆ ಕೊಡಬೇಕು ಅಂತ ಪ್ಲಾನ್ ಮಾಡಿಕೊಂಡು. ಅವಾಗ ರೋಡಲ್ಲಿ ಹೋಗ್ತಾ ಅವರು ನೋಡಿದೆ, ನಾನು ರೋಡಲ್ಲಿ ಕಸ ಆಯ್ತಿದ್ರು. ಸೊ ಅವ್ರಿಗೆ ಏನಾದರೂ ಸರ್ಪ್ರೈಸ್ ಮಾಡೋಣ ಅನಿಸ್ತೈತೆ ನನಗೆ. ಸೊ ಬನ್ನಿ ಹೋಗೋಣ ಗುರು. ನಾನು ಇವಾಗ ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡ್ತೀನಿ ಅವ್ರಿಗೆ. ಬನ್ನಿ ಹೋಗೋಣ, ಸರ್ಪ್ರೈಸ್ ಮಾಡೋಣ. ಅಂಬೇಡ್ಕರ್ ಕಾಲೇಜ್ ಯಾವ ಸೈಡ್ ಬರುತ್ತೆ? ಹೌದಾ, ಸರಿ ಸರಿ. ಅಕ್ಕ, ಇದು ಕಸ ಎಲ್ಲ ಎಲ್ಲಿ ಕೊಡ್ತೀರಾ? ಹೆಂಗ್ ಮಾಡ್ತೀರಾ? ಅಂಗಡಿಗೆ ಹಾಕ್ತೀರಾ? ಎಷ್ಟು ಸಿಗುತ್ತೆ ಅಕ್ಕ ನಿಮ್ಗೆ ಕಸ ಕೊಟ್ರೆ? ಕೆಜಿ ಲೆಕ್ಕ ಕೊಡ್ತಾರಾ? ಕೆಜಿ ಲೆಕ್ಕ. ಯಾವ ಊರಕ್ಕ ನಿಮ್ದು ಸ್ವಂತ? ಕೊಪ್ಪಳ. ಇದು ಮದ್ದೂರ್ ಹತ್ರ ಬರುತ್ತಲ್ಲ, ಅದಾ? ಮದ್ದೂರ್ ಹತ್ರ ಬರುತ್ತಲ್ಲ, ಅಲ್ಲ? ಹೌದಾ ಅಕ್ಕ, ತಗೊಳ್ಳಿ. ಖುಷಿ ಆಯ್ತಾ? ಇಷ್ಟ ಆಯ್ತಾ? ಖುಷಿ ಆಯ್ತಾ ಹೇಳಿ ಫಸ್ಟ್ ನೀವು. ಖುಷಿ ಆಯ್ತಾ? ನೀವು ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ರಲ್ವಾ, ಅದಕ್ಕೆ ನಾನು ಏನಾರು ಒಂಚೂರು ಕೊಡೋಣ ಅನ್ಬಿಟ್ಟು ಕೊಟ್ಟೆ. ಖುಷಿ ಆಯ್ತಾ? ಅಕ್ಕ, ನಾನು ನಿಮ್ಮ ಮನೆಯವನು ಅಂತಾನೆ ಅನ್ಕೊಳ್ಳಿ. ನಾನೇನ್ ನಿಮ್ಗೆ ನೀನ್ ನಮ್ ತಂಗಿ ಇದ್ದಂಗೆ, ನೀವು ನಮ್ ತಂಗಿ ಇದ್ದಂಗೆ, ನೀವು ನಮ್ಮ ಅಕ್ಕ ಇದ್ದಂಗೆ, ಅದಕ್ಕೆ ಕೊಟ್ಟಿದ್ದೀನಿ. ಬೇರೆ ಇನ್ನೇನು ಇಲ್ಲ. ಖುಷಿ ಆಯ್ತಾ ನಿಮ್ಗೆ? ಸರಿ. ಎಷ್ಟು ಸಿಗುತ್ತೆ ಅಕ್ಕ ನಿಮ್ ಕಸ ಎಲ್ಲ ಹಾಕಿದ್ರು? ದಿನಕ್ಕೆ ಎಷ್ಟು ದುಡಿತಿದ್ರಿ? ದಿನ ಅಷ್ಟೇ ದುಡಿಯೋದಾ? ಹೌದಾ? 1,500 ರೂಪಾಯಿ ಐತೆ ಅಕ್ಕ, ತಗೊಳ್ಳಿ, ಇಟ್ಕೊಳ್ಳಿ. ನೀವು ನಿಮ್ಮ ಮಕ್ಳು ಹಾಕವ್ರು? ತಂಗಿ ಮಗಳ? ಹೌದಾ? ನೀವು ಎಲ್ಲಿರೋದು ಇವಾಗ? ಸುಗ್ನಳ್ಳಿಲಿ ಇರ್ತೀರಾ? ನಮ್ದೊಂದು ಯೂಟ್ಯೂಬ್ ಚಾನಲ್ ಐತೆ, ಅದಕ್ಕೆ ಜನಕ್ಕೆ ದುಡ್ಡು ಕೊಡೋದು ಒಂದು ವಿಡಿಯೋ ಮಾಡ್ತಿದ್ದೆ. ವಿಡಿಯೋ ಹಾಕ್ಬೋದಾ ನಾವು? ಹಾಕ್ಬೋದಾ? ಖುಷಿ ಆಯ್ತಾ ನಿಮ್ ಕೊಟ್ಟಿದ್ದು? ನಿಮ್ ಖುಷಿ ಆಯ್ತಾ ಪುಟಿ? ದಿನ ಇಲ್ಲೇ ಇರ್ತೀರಾ ಹೆಂಗೆ? ಒಂದಿನ ಬಿಟ್ಟು ಇಲ್ಲೇ ಇರ್ತೀರಾ? ಹೌದಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ ಹಂಗೆ. ಹೇಳಿ ನೋಡೋಣ. ಸಬ್ಸ್ಕ್ರೈಬ್ ಅಂದ್ಬಿಡಿ. ಆ ಕಡೆ ಒಂದ್ಸಲ ಸಬ್ಸ್ಕ್ರೈಬ್ ಅಂದ್ಬಿಡಿ ಇಬ್ರು. ಸರಿ ಅಕ್ಕ, ಆಯ್ತು. ಸರಿ, ಬಾಯ್. ಗುರು, ನಾವು ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೆ ನಡ್ಕೊಂಡು. ಬೇರೆ ಕಡೆ ಎಲ್ಲೋ ಇನ್ನೊಂದ್ ಕಡೆ ಗಿವ್ ಅವೇ ಮಾಡ್ಬೇಕಿತ್ತು ನಾನು. ಅಲ್ಲೂ ಹೋಗ್ಬಿಟ್ಟು ಕೊಡ್ತೀನಿ. ನನಗೇನಿಸ್ತು ಅಂದ್ರೆ ಇವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು ಅನ್ಸ್ತು. ರೋಡಲ್ಲಿ ಹೋಗ್ತಾ ನೋಡಿದೆ ನಾನು, ಅವ್ರು ಇಲ್ಲಿ ತುಂಬಾನೇ ಕಷ್ಟ ಬೀಳ್ತಿದ್ರು. ಅದಕ್ಕೋಸ್ಕರ ಬಂದು ಇವ್ರು ಕೊಟ್ಟೆ. ಸೊ ನಿಮ್ಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದ ಒಂದು, ನಿಮ್ಗೆ ಏನಾರು ದಿನಸಿ ಐಟಮು, ಆಯಿಲ್ಲು, ಅಕ್ಕಿ, ಎಣ್ಣೆ, ಮನೆಗೆ ಏನಾರು ಐಟಮ್ಗಳು ಬೇಕು ಅಂದ್ರೆ ತಂದ್ಕೊಡ್ತೀನಿ. ಏನಾರು ಬೇಕಾ ನಿಮ್ಗೆ? ಕೊಡಿ. ಇರ್ಲಿ ಬಿಡೋಣ, ಇರ್ಲಿ ಪರವಾಗಿಲ್ಲ ಬಿಡಿ. ನೀವೇನೇನ್ ಹೇಳ್ತೀರಾ ಎಲ್ಲ ರೆಕಾರ್ಡ್ ಮಾಡ್ಕೋತೀನಿ. ಇವಾಗ ಅಂಗಡಿಗೆ ಹೋಗ್ಬಿಟ್ಟು ತಗೋಬತ್ತೀನಿ. ಅಕ್ಕಿ, ಅವಲಕ್ಕಿ, ಎಣ್ಣೆ, ಆಮೇಲೆ ಸಕ್ಕರೆ, ಹಳ್ಳೆಣ್ಣೆ, ಆಮೇಲೆ ಬೆಲ್ಲ. ಹೌದಾ? ಸರಿ, ಇಷ್ಟು ದಿನಸಿ ಐಟಮ್ ತಗೊಂಬಂದ್ ಕೊಡ್ಲಾ? ಪಾಪಗೆ ಏನಾರು ತಂದ್ಕೊಡ್ಲಾ? ಬಿಡೋಜಿ ಹೋಗ್ಲಿ.
ನೋಡಿ ನೀವ್ ಮುಟ್ಟೂರೆ ಹೇಳ್ತಾ ಇತ್ತು ನೋಡಿ ಪಾಪ ನನ್ ಜೊತೆ ಎಷ್ಟು ಮುದ್ದಾಗ ಗೊತ್ತಾಯ್ತು. ತಿರ್ಗಾಡ್ದಲ್ಲಿ ನಿಂದಿಂದ ಹೋಗ್ರಿ ಗಪ್ಪನ ಇರ್ತಾಳ ನೀ ಬಂದೆ ಅಂದ್ರೆ ಹೊಡಿತೀನಿ ನೋಡಿ ನಿನ್ನ ಅಂತ. ಏನ್ತಕ್ ತಗೋಯ್ತಿರ್ಬೋದು ಹೇಳಿ ಅಣ್ಣ ನೀವು ಗೆಸ್ ಮಾಡಿ. ಇಲ್ಲ 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 ಈ ಒಂದ್ ಮನೆಯವ್ರ ಕೊಡೋಕೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದ ಅದಕ್ಕೆ. ಅಣ್ಣ ಹಪ್ಳ ಕೊಡಿ 2 ಪ್ಯಾಕೆಟ್. ಟೀ ಸೊಪ್ಪು ಇವ್ರು ಎಲ್ಲ ದಿನಸಿ ಐಟಮ್ ತಗೊಂಡಿದೀನಿ ಅವ್ರು ಹೇಳಿದ್ದೆಲ್ಲಾನು. ಸೊ ನಾವ್ ತಗೊಂಡಿರೋದು ಇಷ್ಟ ಐಟಮ್ಗಳು, ಅಕ್ಕಿ ಅವ್ರು ಹೇಳಿದ್ರಲ್ಲ, ಎಣ್ಣೆ, ಬೆಲ್ಲ, ಮತ್ತೆ ಉಪ್ಪಿನಕಾಯಿ, ಟೀ ಸೊಪ್ಪು, ಮೈ ಸೋಪು ಅಲ್ಲ ಬಟ್ಟೆ ಒಗೆ ಸೋಪು, ಅವಲಕ್ಕಿ, ಪೇಸ್ಟು, ಮನೆಗೆ ಏನೇನ್ ಬೇಕು ದಿನಸಿ ಐಟಮ್ಸು ಎಲ್ಲಾನು ತಗೊಂಡಿದೀನಿ. ಗುರು ಪಾಪುಗೆ ಏನಾದ್ರು ಗಿಫ್ಟ್ ತಗೊಳ್ಳೋಣ ಅಂತಿದೀನಿ, ಪಾಪುಗೆ ಸರ್ಪ್ರೈಸ್ ಮಾಡೋಣ ಅಂತಿದೀನಿ, ಗಿಫ್ಟ್ ಪ್ಯಾಕ್ ಮಾಡಿಸ್ತೀನಿ. ನಿಮ್ಗೂ ಕೂಡ ಅದು ಏನು ಅಂತ ಹೇಳಲ್ಲ. ಅಜ್ಜಿ ಅಕ್ಕಿ ಐತೆ ಇದ್ರಲ್ಲಿ, ಇದು ಪೂರಿ ಯೂಸ್ ಮಾಡ್ತಿರಲ್ವ, ಇದ ಕಡಲೆ ಪೂರಿದು. ಇದು ಇಷ್ಟು ನಾನು ಅವ್ರು ಹೇಳಿದ ಐಟಮ್ಗೂ ಮೀರಿದ 1-2 ಐಟಮ್ಸ್ ಎಲ್ಲ ಏನೇನ್ ಬೇಕು ಮನೆಗೆ ತಂದ್ಕೊಟ್ಟೆ. ಇದು ಅಂಗಡಿಯವ್ರು ಕೊಟ್ಟಿದ್ದು. ಅಂಗಡಿಯವರು ನಾನು ತಗೋತಿದ್ದೀನಿ ಈ ತರ ತಗೋ ಕೊಡ್ತೀನಿ ಅಂದಾಗ ಅವರು ಕೂಡ ನನ್ನ ಕಡೆಯಿಂದ ಒಂದ್ ಸ್ವಲ್ಪ ತಗೋಗಿ ಅಂತ ಅಕ್ಕಿ ಮತ್ತೆ ಎಣ್ಣೆ ಎಲ್ಲ ಕೊಟ್ಟವ್ರು ಅವ್ರು ಕೂಡ. ನಾವು ಒಬ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ನಮ್ಗೆ ಕೈ ಜೋಡ್ಸಕ್ಕೆ ತುಂಬಾ ಸುಮಾರು ಜನ ಕೈ ಜೋಡಿಸ್ತಾರೆ. ನೀವು ಅಷ್ಟೇ ಯಾರು ಏನಾದ್ರು ಮಾಡ್ತಿದಾರೆ ಅಂತ ನೀವು ಒಂಚೂರು ಕೈ ಜೋಡಿಸಿದ್ರೆ ಅದು ಇನ್ನೂ ದೊಡ್ಡದಾಗುತ್ತೆ. ಒಂದ್ ಸ್ವಲ್ಪ ದಿನ ಬಿಟ್ಟು ನೋಡಿ ಇಡೀ ಪ್ರಪಂಚನೇ ನಮ್ ಸ್ನೇಹಿತರಾಗಿರ್ತಾರೆ. ನೀವ್ ಹೇಳಿರೋದೆಲ್ಲ ಆಯ್ತಾ ನೋಡಿ. ಅದಕ್ಕೆಲ್ಲ ಏನಿಲ್ಲ, ನಿಮ್ ಮಗ ಅನ್ಕೊಳ್ಳಿ ನನ್ನ, ಅದಕ್ಕೇನು ಹೇಳಕ್ಕೇನು. ಗುರು ಇವಾಗ ಮನೆಯವ್ರಿಗೆಲ್ಲ ದಿನಸಿ ಐಟಮ್ ಕೊಟ್ಟೆ, ಪಾಪುಗೆ ಏನಾದ್ರು ಸರ್ಪ್ರೈಸ್ ಮಾಡ್ಬೇಕು ಅಂದ್ಬಿಟ್ಟು ಒಂದ್ ಗಿಫ್ಟ್ ತಗೋ ಬಂದಿದ್ದೀನಿ. ಕೂರ್ಸ್ಬಿಟ್ಟು ಓಪನ್ ಮಾಡ್ತೀನಿ ಇವಾಗ. ಸೊ ಇವಾಗ ಒಂದ್ ಗಿಫ್ಟ್ ಓಪನ್ ಮಾಡೋಣ. ನಿಮ್ಗೂ ತೋರ್ಸಿಲ್ಲ ನಾನು ಏನ್ ತಗೊಂಡಿದ್ದೀನಿ ಅಂತ. ಹೆವಿ ಬಿಗಿಯಾಗಿ ಪ್ಯಾಕ್ ಮಾಡ್ಬಿಟ್ಟವ್ರು. ಇಲ್ಲ ಇಲ್ಲ ಪರವಾಗಿಲ್ಲ ಬಿಡಿ ಅಜ್ಜಿ, ಕೂತ್ಕೋತೀನಿ ಕಣ. ಮಣ್ ಮೇಲೆ ಕೂರೋದೆಲ್ಲ ಏನ್ ನಮ್ಗೇನು ಹೊಸ್ತೇನಲ್ಲ ಬಿಡಿ ಅಜ್ಜಿ. ಕ್ರಿಸ್ಮಸ್ ಕ್ರಿಸ್ಮಸ್ ತೆಗ್ದ್ಬಿಡ್ತಾಳೆ ಅನ್ಸ್ತದೆ. ಕೊಡಿ 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 ಹಿಡ್ಕೊಳ್ಳಿ, ಅಮ್ಮನ್ ಕೊಟ್ಬಿಡು. ಈ ಗೊಂಬೆ ಹೆಂಗುರು ತೆಗಿಯೋದ್ ನನಗೆ ಗೊತ್ತಾಯ್ತಿ. ಇದು ಹೇಳ್ಕೊಡಿ, ಇದನ್ನ ತೋರ್ಸ್ಬಿಟ್ಟು ಹಸು ಅದು ಇದು ಅಂತ. ಚೆನ್ನಾಗೈತ ಗೊಂಬೆ. ಇಲ್ಲಿ ಆಟೋ ಗಾಡಿ ನೋಡಿ, ಗಾಡಿ ಇರ್ಲಿ ಇರ್ಲಿ ಬಿಡಿ, ಇರ್ಲಿ ಬಿಡಿ. ಪಾಪುಟ ಕೂತ್ಕೋ ಕೂತ್ಕೋ, ಆಟ ಆಡ್ಲಿ ಬಿಡಿ. ಬಿಡು ಬಿಡು, ನೀನ್ ಬಿಡು ನೀನ್ ಬಿಡು. ಹಿಂಗೆ ಹಿಂಗೆ ಇರು ಇರು, ಹಿಡ್ಕೊ ಹಿಡ್ಕೊ. ಗೊಂಬೆನೆ ಕೊಡ್ತೀರ, ನಂಗೆ ಕೊಡಲ್ಲ ಗೊಂಬೆನಾ, ನಂಗೆ ಕೊಡು. ಕೊಟ್ಬಿಟ್ಲು ತವ, ನಿಂಗೆ ಹಿಡ್ಕೊ. ಖುಷಿ ಆಗ್ಬಿಟ್ಟವಳ ಅವಳಿಗೆ. ಅವಿ ಇದೆಲ್ಲದಕ್ಕಿಂತ ಗೊಂಬೆ ಇಷ್ಟ ಆಗ್ಬಿಡೋದು ಜಾಸ್ತಿ. ಇದು ಹಾಕೊಳಲ್ಲ, ಇದು ಬೇಡ, ಅದು ಬೇಡ, ಅದು ತೆಗಿತಾವಳೆ. ಹಲೋ ಹಲೋ, ನನಗ್ ಬಾಳ ಖುಷಿ ಆಯ್ತ್ರಿ, ನನಗ್ ಬಾಳ ಖುಷಿ ಆಯ್ತು. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಹೋಗೋಣ ಹೋಗೋಣ ಮನೆಗೆ, ನಮ್ಮ ಮನೆಗೆ ಬತ್ತೀಯಾ? ಬಾಯ್ ಮಾಡ್ಬಿಡು ಎಲ್ರಿಗೂ, ಹೊಟ್ಟಾಗೋಣ. ಬರಕ್ ರೆಡಿ ಬರೋದಾ? ಸರಿ ಸರಿ, ಕೈಯೆಲ್ಲ ಮುಗಿಬಿಡಿ, ಕೈಯೆಲ್ಲ ಮುಗಿಬೇಡಿ, ಹಂಗೆಲ್ಲ ಇಟ್ಕೊಬಿಡಿ ಬಿಡಿ, ಕೈಯೆಲ್ಲ ಮುಗಿಬೇಡಿ ಬಿಡಿ ಬಿಡಿ. ನಿಮ್ ಮಗ ಅನ್ಕೊಳ್ಳಿ ನನ್ನ ಮಗ ಅಂತ ತಿಳ್ಕೊಂಡಿನ್ರಿ. ಯಾವಾಗ ಓಟ್ ಬಂದ್ ಇದ್ ಮಾಡಿದಾಗ ನನ್ನ ಮಗನ ಅಂತ ತಿಳ್ಕೊಂಡ್ರಿ. ಸರಿ ಸರಿ ಅಜ್ಜಿ. ಗುರು ಇವಾಗ ಅವ್ರಿಗೆ ದಿನಸಿ ಐಟಮ್ ಏನ್ ಬೇಕಿತ್ತು ತಂದ್ಕೊಟ್ಟೆ, ಮತ್ತೆ ಪಾಪಗೂ ಕೂಡ ಸರ್ಪ್ರೈಸ್ ಮಾಡಾಯ್ತು. ಸೊ ಇವಾಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಇನ್ನೊಂದ್ ಕಡೆ ಸೇಮ್ ಇದೇ ತರ ಅವ್ರಿಗೆ ಅವ್ರ ಮುಖದಲ್ಲಿ ನಗು ಬರ್ಬೇಕು, ಅವ್ರಿಗೆ ಸರ್ಪ್ರೈಸ್ ಆಗ್ಬೇಕು, ಆ ತರ ಅವ್ರಿಗೆ ಅದರಿಂದ ಉಪಯೋಗನೂ ಆಗ್ಬೇಕು. ಆ ತರ ಇನ್ನೊಂದು ಕೆಲಸ ಮಾಡೋಣ. ಬನ್ನಿ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಇವಾಗ ಗುರು ತುಂಬಾನೇ ಹೊತ್ತು ಅಬ್ಸರ್ವ್ ಮಾಡಿದ್ವಿ ನಾವು, ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಇವರು. ಗುರು ಇಲ್ಲಿ ನೋಡಿ ನಾಯಿನ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಸೊ ಇಲ್ಲೇ ಇರ್ತೀನಿ ನಾನು. ಇಲ್ಲಿ ಎಳ್ನೀರ್ ಅಂಗಡಿ ಐತೆ ಈ ಕಡೆ ಸೈಡು. ಅವ್ರು ಬಂದಾದ್ಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ತರ ಮಾತಾಡಿಸ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂತೀನಿ. ನೀವು ಕಷ್ಟಪಟ್ಟು ದುಡಿತಿದ್ದೀರಲ್ವಾ, ಕಷ್ಟಪಟ್ಟು ದುಡಿತಿದ್ದೀರಲ್ವಾ, ಅದಕ್ಕೆ ಕೊಡ್ತಿರೋದು, ಬೇರೆ ಇನ್ನೇನಕ್ಕೂ ಅಲ್ಲ. ಕೆಲಸ ಮಾಡ್ತಿದ್ದೀರಾ, ಕಷ್ಟ ಅಂತಾನೆ ಕೊಡ್ತಿರೋದು. 1,000 ರೂಪಾಯಿ ಇದೆ. ಖುಷಿ ಆಯ್ತಾ? ಎಳ್ನೀರು ಕುಡಿತೀರ? ಒಂದು ಅಣ್ಣ ಒಂದು ಎಳ್ನೀರು ಕೊಡಿ.
ಬೇಕಾ? ಆಯ್ತು ನಿಮ್ಗೆ? ಸರಿ ಸರಿ ಅಣ್ಣ ಆಯ್ತು. ಗುರು ಅವ್ರಿಗೆ ಸರ್ಪ್ರೈಸ್ ಮಾಡಿದೀನಿ ನಾನು. ಸರ್ಪ್ರೈಸ್ ಆಯ್ತಾ ಇಲ್ಲ? ನಮ್ಮನ್ನ ನೋಡ್ಬಿಟ್ರ ಅಲ್ಲಿ ನೀವು? ನೋಡಿದ್ರು ಕೆಲಸ ಮಾಡ್ತಿದ್ರಾ? ಗುರು ಅವ್ರಿಗೆ ಖುಷಿ ಆಯ್ತು ಅಂತ ಅನ್ಕೋತೀನಿ. ಮುಕ್ತ ಸ್ಮೈಲ್ ನೋಡಿ ನನಗೂ ಖುಷಿ ಆಯ್ತು. ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಅಂತವ್ರು ಕೊಟ್ಟಾಗ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಿಮ್ಗೂ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಅದೇ ಖುಷಿ ಸಿಕ್ಕೈತೆ ಅಂತ ಅನ್ಕೋತೀನಿ. ಗುರು ಈ ಸೀರೀಸ್ ನ ಮಾಡ್ತಾ ನಾನು 2 ದಿನ ಝೊಮ್ಯಾಟೊ ಡೆಲಿವರಿ ಬಾಯ್ ಕೆಲಸ ಮಾಡಿದ್ದೆ. ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾನು ಇವಾಗ ಡೆಲಿವರಿ ಬಾಯ್ಗೆ ಸರ್ಪ್ರೈಸ್ ಮಾಡೋಣ ಅಂತಿದ್ದೀನಿ. ಒಂದು ಆರ್ಡರ್ನ ಮಾಡಿದೀನಿ. ಅದಕ್ಕೆ ಇನ್ 14 ಮಿನಿಟ್ಸ್ ಅಲ್ಲಿ ಬರ್ತಾರೆ ಅವರು. ಅವ್ರಿಗೆ ದುಡ್ಡು ಕೊಟ್ಟು ಸರ್ಪ್ರೈಸ್ ಮಾಡೋಣ, ಮಾತಾಡ್ಸೋಣ. 4 ಮಿನಿಟ್ಸ್ ಅಲ್ಲಿ ಬರ್ತಾವ್ರೆ. ಗುರು ಅವ್ರ ಕೆಳಗೆ ಬಂದವ್ರೆ, ಅಲ್ಲೇ ನಿಂತವ್ರೆ. ಸೊ ಮೇಲ್ ಬನ್ನಿ ಅಂತ ಕರಿತೀನಿ ನಾನು. ಇವಾಗ ಬರ್ತಾರೆ ಅನ್ಸುತ್ತೆ. ಅವ್ರ ಮೇಲೆ ಬರ್ತಾವ್ರ ಮೇಲೆ. ಯಾಕೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ ಒಂದು ವಿಕಾಸ್ ಗೌಡ ಅಂತ. ಸಬ್ಸ್ಕ್ರೈಬ್ ಮಾಡಿದೀರಾ ಬ್ರೋ? ಸಬ್ಸ್ಕ್ರೈಬರ್ ಬ್ರೋ ನಮ್ಗೆ. ನೋಡಿದ್ರ ಅದು ಯಾವ ವಿಡಿಯೋ ನೋಡಿದ್ರಿ ಬ್ರೋ? ತುಂಬಾ ಲಾಸ್ಟ್ ಬ್ರೋ. ನನ್ ಫಸ್ಟ್ ಟೈಮ್ ನನ್ ಸಬ್ಸ್ಕ್ರೈಬರ್ನ ಅದು ಈ ತರ ಸರ್ಪ್ರೈಸ್ ಮಾಡ್ತಾ ಮೀಟ್ ಮಾಡ್ತಿರೋದು. ಗುರು ನಮ್ ಸಬ್ಸ್ಕ್ರೈಬರ್ ಸಿಕ್ಕವ್ರೆ, ನನಗಂತ ಹೆವಿ ಖುಷಿ ಆಗ್ತಾ ಇದೆ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ ಬಂದವರು, ಗೆಲ್ಲೋದೆಲ್ಲ ನಮ್ ಕಾಂಪ್ಲಿಮೆಂಟ್. ನೋಡ್ತಾ ಇದ್ವಿ ಅಂತ ನೋಡಿದೀನಿ ಅನ್ಸ್ತಾ ನಾನು ನೋಡಿ. ಥ್ಯಾಂಕ್ ಯು ಬ್ರೋ. ನಿಮ್ಮಿಂದ ನಾನು ಈ ತರ ಏನೋ ಮಾಡಕ್ ಶಕ್ತಿ ಅಂದ್ರೆ ನನ್ ಸಬ್ಸ್ಕ್ರೈಬ್ ಇಂದ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡೋದ್ರಲ್ಲ ಎಷ್ಟು ಖುಷಿ ಆಯ್ತು ಒಬ್ಬ ಸಬ್ಸ್ಕ್ರೈಬರ್ ನ ಮೀಟ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ. ತಗೊಳ್ಳಿ 1000 ಐತೆ. ಥ್ಯಾಂಕ್ ಯು. ತಗೊಳ್ಳಿ ಅಣ್ಣ, ಊಟ ಐತೆ. ತಗೊಳ್ಳಿ ನಿಮ್ಗೆ ಮಾಡಿದ್ದು. ನೀವೇ ಊಟ ಮಾಡಿದ್ರ? ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ನಿಮ್ಗೇನೆ ಮಾಡಿದ್ದು ಆರ್ಡರ್ನ, ಅದಕ್ಕೆ ತಗೊಳ್ಳಿ ಬ್ರೋ. ತಗೊಳ್ಳಿ, ಪ್ರೀತಿಯಿಂದ ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ ಹಂಗೆ. ಶೋರ್, ಸಬ್ಸ್ಕ್ರೈಬ್ ಮಾಡ್ರಿ. ಸರಿ ಬ್ರೋ, ನಿಮ್ ಟೈಮ್ ವೇಸ್ಟ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ನಮ್ ಸಬ್ಸ್ಕ್ರೈಬರ್ ಬಂದ್ರು. ನಾನು ಝೊಮ್ಯಾಟೋದವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೋದೆ. ನನ್ ಸಬ್ಸ್ಕ್ರೈಬರ್ ಸಿಕ್ಕಿದ್ ನಂಗೊಂದು ಹೆವಿ ಖುಷಿ ಆಗೋಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಶಾಲವಾದ ಹೃದಯಕ್ಕಿಂತ ಎಲ್ಲಿದೆ?